ಪಂಚಪೀಠದರು. ಹೌದಾ? ಅಂದರೆ ನಾವು ಹಂಗೆ ನೋಡ್ತಾ ಹೋದರೆ ಇತಿಹಾಸದ ಪ್ರಕಾರ ನೋಡ್ಕೊತಾ ಹೋಗ್ಬಿಟ್ರೆ ವೀರಶೈವರು ಅದೇ ಸಾರಿ ಇವರೇನಿದಾರಲ್ಲ ವೀರಶೈವ ಪಂಗಡ ಏನಾಯ್ತಲ್ಲ ಇದು ಆಲ್ಮೋಸ್ಟ್ ಬಸವಣ್ಣ ಅವ್ರಕ್ಕಿಂತ ಮುಂಚಿಂದು ಮೊದಲಿಂದ ಬಂದ ಇತ್ತೀಚೆಗೆ ಬಂದ ಮೊದಲ ಬಸವಣ್ಣವ್ರಿಗಿಂತ ಮೊದಲಿಂದ ಅಲ್ಲ ಅದು ಸಿದ್ಧಾಂತ ಶಿಖಾಮಣಿ ಇತ್ತೀಚೆಗೆ ಬಂದಂಥದ್ದು 15 ಬಟ್ ಅದನ್ನ ಹೇಳೋರು ಹಿಂದಿಂದ ಹೇಳ್ಕೊಂಡು ಬರ್ತಾರೆ ಅವರು ಇವ್ರಕ್ಕಿಂತ ಮೊದಲಿಂದು ಅಂತ ಹೇಳ್ತಾರೆ. ಬಸವಣ್ಣವ್ರಿಗಿಂತ ಮೊದಲಿಂದು ಶಿಖಾಮಣಿ ಅಲ್ಲ, ಸಿದ್ಧಾಂತ ಶಿಖಾಮಣಿ ಅವ್ರಿಗೆ ಮೊದಲಿಂದ ಅಲ್ಲ, ಯಂತ್ರದಲ್ಲಿ ಬಂದಂಥದ್ದು. ಅದನ್ನ ಇವು ನಮ್ಮ ಸ್ವಾಮಿಗಳ ಹೆಸರೇನದಪ್ಪ ನನಗೆ ನೆನಪಾಗ್ತಾ ಇಲ್ಲ. ಸಿದ್ಧಾಂತ ಶಿಖಾಮಣಿ ಬರೋಂಥವ್ರು 15ನೇ ಶತಮಾನದಲ್ಲಿ. ಓಕೆ. ಸೊ ಇದನ್ನು ವೀರಶೈವರು ಬೇರೆ ಲಿಂಗಾಯತರು ಬೇರೆ. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತಂತಂದರೆ ಇದನ್ನು ಲಿಂಗಾಯತರು 18ನೇ ಶತಮಾನ ಒಂದು ಗುಂಪು ಚರ್ಚೆಯಲ್ಲಿ ಕೂತಾಗ ಒಬ್ಬರು ಹಿರಿಯಕರು ಸ್ವಾಮಿಗಳು ಹೇಳಿದಂತಹ ಮಾತು ಇಲ್ಲ 18ನೇ ಶತಮಾನದ ಅಂದರೆ ಅಂತ್ಯದಲ್ಲಿ ಒಂದು ಸ್ವಲ್ಪ ಲಿಂಗಾಯತರಿಗೆ ಇಲ್ಲಪ್ಪ ಇವರು ಕೆಳಜಾತಿಯಿಂದ ಕನ್ವರ್ಟ್ ಆದವರು, ಲಿಂಗವನ್ನು ಆಯತ ಮಾಡ್ಕೊಂಡವರು ಅಂತ ಹೇಳಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಕರ್ನಾಟಕದಲ್ಲಿ ಒಂದು ಇದನ್ನಾಯ್ತಂತೆ. ಏನಂತೀರ ನೀವು, ಸ್ವಲ್ಪ ಸಮಸ್ಯೆಗಳಾದ್ವಂತೆ. ಆಮೇಲೆ ಇಲ್ಲೇ ಕರ್ನಾಟಕದ್ದೇ ಒಬ್ಬ ದೊಡ್ಡ ಶ್ರೀಗಳು ಇದನ್ನು ಬಾಂಬೆ ಹೈಕೋರ್ಟ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಲಿಂಗಾಯತರಷ್ಟೇ ಅಲ್ಲಪ್ಪ ವೀರಶೈವ ಲಿಂಗಾಯತರು ಅಂತ ಹೇಳಿ ಅದನ್ನು ಆರ್ಡರ್ ಕಾಪಿ ತಗೊಂಡು ಬಂದ್ರಂತೆ. ಅದನ್ನು ಆರ್ಡರ್ ಕಾಪಿ ಮಾಡಿಸೋದಕ್ಕೆ 30 ರಿಂದ 40 ವರ್ಷ ಹೋಯಿತು ಅನ್ನುವಂತಹ ಒಂದು ಮಾಹಿತಿಯಲ್ಲಿ ಸಿಕ್ತು. ಸೊ ಅದಕ್ಕಿಂತ ಮುಂಚೆ ಲಿಂಗಾಯತರು ಬೇರೆ ವೀರಶೈವರು ಬೇರೆನೇ ಅನ್ನುವಂತಹ ಮಾತುಗಳಿದ್ವು, ಪದ್ಧತಿಗಳಿದ್ವು ಅನ್ನುವಂಥ ಮಾತುಗಳು ಕೂಡ ಅಲ್ಲಿ ಆ ಒಂದು ಚರ್ಚೆಯಲ್ಲಿ ಕಂಡು ಬಂತು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕೇಳ್ತಿದ್ದೀನಿ, ವೀರಶೈವ ಬೇರೆನಾ ಲಿಂಗಾಯತರು ಬೇರೆನಾ ಅಂತ. ನೋಡ್ರಿ, ಕಾಲಕ್ಕೆ ಅನೇಕ ಡಿಸ್ಕಷನ್ ಆಗ್ತಾವೆ, ಹೊಸ ಹುಡ್ತಿರ್ತಾವೆ, ಹಳೇದು ಸಾಯ್ತಿರ್ತದೆ, ಪರಿವರ್ತನೆ ಆಗ್ತಾ ಇರ್ತದೆ, ಹಳೇದು ಹೋಗ್ತಿರ್ತದೆ. ಯಾವುದು ನಮ್ಮ ಬದುಕಿಗೆ ಅನಿವಾರ್ಯ ಅಲ್ಲವೋ ತಾನು ದಾಟಿ ಹೋಗ್ಬಿಡ್ತದೆ, ಅನಿವಾರ್ಯ ನಮ್ಮ ಜೊತೆ ಬರ್ತದೆ. ಕಾಲಕ್ಕೆ ಬರ್ತಾವನೆ ಅವತ್ತು ಇರ್ಬೋದು, ಯಾರಿಗೆ ಗೊತ್ತದ ಸರಿಯಾದ ಇತಿಹಾಸ ಪ್ರಜ್ಞೆ ನಮ್ಮಲ್ಲಿಲ್ಲ. ನಮ್ಮ ಭಾರತದ ನಾವು ಭಾರತೀಯರಿದ್ದೀವಿ, ನಮ್ಮ ಇತಿಹಾಸಕ್ಕೆ ಪ್ರಜ್ಞೆ ಇಲ್ಲ. ನಮಗೆ ಪುರಾಣ ಪುಣ್ಯಕಥೆಗಳ ಮೇಲೆ ವಿಶ್ವಾಸ ಹೆಚ್ಚು. ಅಲ್ಲಿ ಹೇಳಿದ್ರೆ ಸತ್ಯ ಅಂತ ಹೇಳುವಂಥವ್ರು ನಾವು. ಅದಕ್ಕೆ ಯುಗಗಳನ್ನು ಮಾಡ್ಕೊಳ್ತೀವಿ, ಮತ್ತು ಇಲ್ಲ ಅದೆಲ್ಲ ನಾ ಈಗ ಅಲ್ಲಿ ಟೀಕಾ ಮಾಡಲಿಕ್ಕೆ ಹೊಂಟಿಲ್ಲ. ಬಟ್ ಎಲ್ಲದಕ್ಕೂ ಸಾಕ್ಷಿಗಳು ಸಿಗೋದಿಲ್ಲ. ಕೆಲವೊಂದು ನಾವು ಪುರಾಣದಲ್ಲ ಮತ್ತು ಮಾಡ್ಕೊತ ಹೋಗ್ಲಿದ್ದೀವಿ. ಈಗ ನಾವು ಬಸವಣ್ಣವ್ರನ್ನ ಅಂತೇಳಿ ಇವತ್ತಿನೊಂದು ಮಾತು ಹೇಳ್ತೀನಿ ನಿಮ್ಗೆ. ಬಸವಣ್ಣವ್ರು ವಚನ ನಮಗೆ ಸಿಗದೆ ಹೋಗಿದ್ರೆ ಇವತ್ತೊಬ್ಬರು ದೇವರಾಗಿಬಿಡ್ತಿದ್ರು ಬಸವಣ್ಣವರು. ಅವರು ಈ ಪಂಚಪೀಠಾಧೀಶರ ಜೊತೆ ಅವರೊಬ್ಬರು ಸೇರಿ 6 ಪೀಠಾಧೀಶರಾಗಿಬಿಡ್ತಿದ್ರು ಏನೋ ಆಗ್ತಿದ್ರು ಸರಿ. ಆದ್ರೆ ಅವ್ರ ವಚನ ಸಿಕ್ಕಿದ್ದಕ್ಕಾಗಿ ವಿಚಾರವಾದಪ್ಪ ಒಬ್ಬ ವ್ಯಕ್ತಿ ಅನ್ನೋದು ಆಗಿ ಹೋಗ್ಬಿಡುತ್ತಂತ. ಅದಕ್ಕೆ ಲಿಂಗಾಯತರು ಆಯತ್ ಮಾಡ್ಕೊಂಡ್ರು, ಲಿಂಗಾಯತರಾದ್ರು, ಕೆಳ ಜಾತಿ ಇದ್ರು ಆಗ್ಯದ, ಕನ್ವರ್ಟ್ ಆಗ್ಯಾವ್ರಿ. ಲಿಂಗಾಯತರ ಕನ್ವರ್ಟ್ ಇಟ್ಸ್ ಈಗ ಕನ್ವರ್ಟ್ ಆಗುತ್ತೆ ಯಾವುದದ, ಯಾವ್ದು ಪ್ಯೂರ್ ಅದ ಈ ದೇಶದೊಳಗೆ? ಯಾವುದೂ ಇಲ್ಲ. ಯಾವಾಗ ಗ್ರೀಕ್ ನಮ್ಮಲ್ಲಿ ಆಳ್ಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ಪೂರ್ತಿ ಯಾರು ನಮ್ಮನ್ನ ಆಳಕ್ಕಿದ್ರು ಬೇರೆ ಬೇರೆ ಬಂದಾಗ ಕನ್ವರ್ಟ್ ಆಗುತ್ತೆ, ಆಯ್ತು ಹೋಗ್ಬಿಡ್ತು. ಸರ್ ಇನ್ನೊಂದು, ಹಿಂದೂಗಳ ಅವಿಭಾಜ್ಯ ಅಂಗ ಲಿಂಗಾಯತರು ಅಲ್ರಿ. ಇಲ್ಲಿ ಸಿಂಧೂ ನದಿ ದಂಡೆಯಲ್ಲಿ ಬಂದಂಥ ಒಂದು ಆಚರಣೆ ಅವರು ಬಂದಾರ. ಅವಿಭಾಜ್ಯ ಹಂಗಂತಲ್ಲ, ಅವ್ರು ಬದುಕಿದ್ರು ಅವರು. ಅದನ್ನ ಅವಿಭಾಜ್ಯ ಹಂಗ ಅಂತ ತಿಳ್ಕೋರಿ ಬೇಡ ಅಂತೀಗ ನಮ್ಗೆ ಬ್ಯಾಡ ಅನಿಸ್ತದಪ್ಪ. ನಾನು ಹೌದು ಬ್ಯಾಡ ಅಂದ್ರೆ ಬಿಟ್ರಿ ಅವ್ರನ್ನ. ನೀವು ಅವ್ರಿಗೆ ತ್ರಾಸ ಮಾಡತ್ತೀರಿ, ನೀವು ನಮಗನ್ನೇ ಇರಬೇಕು ಡಿಕ್ಟೇಟ್ ಮಾಡತ್ತೀರಿ. ಹೌದು, ಇವು ಆರು ಡಿಕ್ಟೇಟರ್. ನಾವು ಬಸವಣ್ಣ ಮಂದಿ ಬಸವಣ್ಣ ಸಪ್ರೇಟ್ ಧರ್ಮ ಅಂತ ಹೇಳ್ತೀವಿ. ಹೇಳ್ಕೊಳ್ರಿ, ನಿಮ್ಗೆ ವಾದ ಮಾಡ್ರಿ ಬೇಡ ಅಂತ ಹೇಳೋದಿಲ್ಲ. ಸನಾತನ ಶ್ರೇಷ್ಠ ಅನ್ಕೊಡ್ರಿ, ಅವ್ನು ಬಸವಣ್ಣ ಶ್ರೇಷ್ಠ ಅಂತಾರೆ ಏನು ತಪ್ಪದೆ. ಅದೇ ಬಡದಾಳ